ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಟ್ಟೆ ಎಲ್ಲ ಮರ್ಚೋದಿತ್ತು, ಹಾಗೆ ಮರೆಸ್ತಾ ಇದ್ದೀನಿ. ಹಾಗೆ ಮನೆ ಕೆಲಸ ಎಲ್ಲ ಮಾಡಬೇಕು, ಬಾಕಿ ಉಂಟು. ಮನೆಯವರೆಲ್ಲ ಡ್ಯೂಟಿ ಹೋಗಿದ್ದಾರೆ, ಮಗಳು ಶಾಲೆಗೆ ಹೋಗಿದ್ದಾಳೆ. ಈಗ ಬಟ್ಟೆ ಇತ್ತು ನಿನ್ನೆ ತೊಳೆದು, ಅದನ್ನೆಲ್ಲ ಮರೆಸಿ ಇಡ್ತಾಯಿದ್ದೆ. ಹಾಗೆ ಇದು ಜಾತ್ರೆಯಿಂದ ತಂದಿದ್ದೆ, 50 ರೂಪಾಯಿಗೆ 3 ಕರ್ಚಿಪು ಮೆತ್ತಗಿರೋದು, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಹಾಗೆ 100 ರೂಪಾಯಿಗೆ 5 ಕರ್ಚಿಪ್, ಇದು ಕಾಟನ್ ಕರ್ಚಿಪ್ಪು. ಇದು ಅಷ್ಟೇನು ದಪ್ಪ ಇಲ್ಲ, ಸ್ವಲ್ಪ ತೆಳ್ಳಗೆ ಬರುತ್ತೆ, ಆದರೂ ಅಡ್ಡಿ ಇಲ್ಲ, 1 ವರ್ಷ ಯೂಸ್ ಮಾಡಿದರೆ ಸಾಕು. ಚೆನ್ನಾಗಿದೆ ಕರ್ಚಿಪ್ಪು. ಬಟ್ಟೆ ಏನೆಲ್ಲ ಜೋಡಿಸಿ ಈಗ ವಾರ್ಡ್ರೋಬಲ್ಲಿ ಇಡಬೇಕು. ವಾರ್ಡ್ರೋಬೆಲ್ಲ ತುಂಬಾ ಜೋಡಿಸೋದಿದೆ, ಈಗ ಸದ್ಯ ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಮಗಳು ಬಂದ ಮೇಲೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ, ಆವಾಗ ಜೋಡಿಸ್ಬೇಕು. ಈಗೆಲ್ಲ ಅಲ್ಲಲ್ಲಿ ಏನೇನಿದೆ ಬಟ್ಟೆ ಇಡ್ತಾಯಿದ್ದೀನಿ. ವಾರ್ಡ್ರೋಬ್ ಜೋಡಿಸ್ಲಿಕ್ಕೆ ಕಮ್ಮಿ ಅಂದರೂ ಒಂದು ದಿನ ಬೇಕು. ಹಾಗಾಗಿ ಮಗಳು ಬಂದ ಮೇಲೆ ಜೋಡಿಸುವ ಹೇಳಿ ಈಗ ಬಟ್ಟೆ ಎಲ್ಲೆಲ್ಲಿದೆ ಹಾಗೆ ಇಡ್ತಾಯಿದ್ದೀನಿ. ಹಾಗೆ ಜಾತ್ರೆಯಲ್ಲಿ ಎಲ್ಲ ಚಾದರು ಬೆಡ್ ಕವರೆಲ್ಲ ತುಂಬಾ ಯೂಸ್ ಮಾಡಿದ್ವಲ್ಲ, ಅದೆಲ್ಲ ಅರ್ಧ ತೊಳೆದು ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಚಾಪೆ ಎಲ್ಲ ತೊಳೆದು ಅದನ್ನೆಲ್ಲ ತೊಳಿಬೇಕು, ತುಂಬಾ ಕೆಲಸ ಇದೆ. ಈಗ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೆಲಸ ಆಗಿಬಿಟ್ರೆ ಹೆವಿ ಆಗಿಬಿಡುತ್ತಲ್ವ, ಹಾಗಾಗಿ ಸ್ವಲ್ಪನೇ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಾನು ಮಗಳ ರೂಮಲ್ಲಿ ದಿನ ಉಡೋ ಬಟ್ಟೆ ಇರುತ್ತಲ್ವ, ಅದನ್ನೆಲ್ಲ ಇಡ್ತೀನಿ. ಹಾಗೆ ಮನೆಯವ್ರ ಡೈಲಿ ಯೂಸ್ ಬಟ್ಟೆ, ಹಾಗೆ ನ್ಯಾಪ್ಕಿನ್ನು ಅದೆಲ್ಲ ಒಂದು ಕವರಲ್ಲಿ ಹಾಕಿ ಇಟ್ಬಿಡ್ತೀನಿ. ನ್ಯಾಪ್ಕಿನ್ ಅಷ್ಟೇ ಕವರಲ್ಲಿ ಹಾಕಿಟ್ಬಿಡ್ತೀನಿ, ಈಸಿಯಾಗಿ ಸಿಕ್ಬಿಡುತ್ತೆ ಹೇಳಿ. ಆ ಕಡೆ ಈ ಕಡೆ ಇಡೋದ್ರಿಂದ ಊಟದ ಬಾಕ್ಸಿಗೆ ತೊಗೊಳೋಂಥ ನ್ಯಾಪ್ಕಿನ್ನು, ಹಾಗೆ ಒಂದು ಡೈಲಿ ಯೂಸಿಗೆ ಹೋಗುವಂಥ ನ್ಯಾಪ್ಕಿನ್ನು ಎಲ್ಲ ಒಂದೇ ಕಡೆ ಒಂದು ಕವರಲ್ಲಿ ಹಾಕಿಡ್ತೀನಿ. ಹಾಗೆ ಮನೆಯವರು ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳನ್ನ ಕೂಡ ಒಂದು ಕಡೆ ಇಡ್ತೀನಿ. ಇಲ್ಲೇ ಈ ರೂಮಲ್ಲೇ ಸಿಗೋ ಅಟ್ಯಾಚ್ ಬೆಡ್ರೂಮಲ್ಲಿ ಸಿಗೋ ಹಾಗೆ ಅಲ್ಲೇ ಇಡ್ತೀನಿ. ಹಾಗೆ ಚಾದರು ಬೆಡ್ ಕವರು ನಾವು ಯೂಸ್ ಮಾಡುವಂಥದ್ದು ಇಲ್ಲೇ ಇಟ್ಟಿರ್ತೀನಿ. ಹಾಗೆ ಸ್ವಲ್ಪ ಹೊಸ ಬಟ್ಟೆ, ನನ್ನ ಬಟ್ಟೆ ಸ್ವಲ್ಪ, ಹಾಗೆ ಮಗು ಬಟ್ಟೆ ಎಲ್ಲ ಇಲ್ಲೇ ಈ ರೂಮಲ್ಲಿ ಡೈಲಿ ಯೂಸ್ ಮಾಡುವಂಥದ್ದು ಅದು ಎಲ್ಲ ಆ ಕಡೆ ಇಟ್ಬಿಟ್ಟಿದ್ದೀನಿ. ಹಾಗೆ ವಾರ್ಡ್ರೋಬ್ ಅಂದರೆ ನಾವು ಕಲ್ಲಿದೆ, ಕಡಪ ಕಲ್ಲು, ಅದಕ್ಕೆ ಬಾಗಿಲು ಮಾಡಿಸಿದ್ದೀವಿ ಅಷ್ಟೇ. ವುಡ್ ವರ್ಕ್ ಏನು ಮಾಡಿಸ್ಲಿಲ್ಲ. ಸ್ವಲ್ಪ ಹೆವಿ ಆಗೋಯಿತು ಮನೆ, ಲಾಸ್ಟಿಗೆ ಆಗೋವಷ್ಟರಲ್ಲಿ ಸಾಕಪ್ಪ ಮನೆ ಮುಗಿದ್ರೆ ಸಾಕು ಅಂಥೇಳಿ ಸಾಕಾಗಿತ್ತು, ದುಡ್ಡು ಕಡಿಮೆ ಆಗ್ಲಿಕ್ಕೆ ಬಂತು. ಹಾಗಾಗಿ ವಾರ್ಡ್ರೋಬನ್ನು ಸ್ವಲ್ಪ ಕಡಪ ಕಲ್ಲನ್ನು ಇಟ್ಟು ಅದಕ್ಕೆ ಬಾಗಿಲನ್ನು ಮಾಡಿಸಿದ್ದೀವಿ ಅಷ್ಟೇ. ವುಡ್ ವರ್ಕ್ ಎಲ್ಲ ಮಾಡಿಸ್ಬೇಕು, ಮುಂದೆಲ್ಲ ಮಕ್ಕಳು ಮಾಡಿಸ್ಕೊತಾರೆ ಸಾಕು ಹೇಳಿ ಬಿಟ್ಟಿದ್ದೀವಿ. ಹಾಗೆ ಬೆಡ್ ಸ್ಪ್ರೆಡ್ ಸ್ವಲ್ಪ ನೀಟಾಗಿ ಹಾಕ್ತಾಯಿದ್ದೀನಿ, ಎಲ್ಲ ಸುಕ್ಕಾಗಿತ್ತಲ್ವ, ಪಿಲ್ಲೋ ಎಲ್ಲ ನೀಟಾಗಿ ಇಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ಸ್ವಲ್ಪ ಚೆನ್ನಾಗಿ ಜಾಡಿಸಿ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ. ಹಾಗೆ ನೆಲ ಎಲ್ಲ ಕಸ ಎಲ್ಲ ಒಡೆದು ನೆಲ ಒರೆಸ್ಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಒಂದು ಚಾದರ್ ತೊಗೊಂಡು ಎಲ್ಲ ನೀಟಾಗಿ ಜಾಡಿಸ್ತಾಯಿದ್ದೀನಿ. ಜಾಡಿಸಿದಾದ ನಂತರ ಮಗಳ ರೂಮಿಗೆ ಬಂದು ಸ್ವಲ್ಪ ಬುಕ್ಸ್ ಎಲ್ಲ ಹಾಗೆ ಇಟ್ಟು ಹೋಗಿದ್ಲು ಅವಳು. ಈಗ ಎಕ್ಸಾಮ್ ಟೈಮ್ ಅಲ್ವಾ, ಅಷ್ಟೊಂದು ಬುಕ್ ತೊಗೊಂಡು ಹೋಗ್ತಾ ಇಲ್ಲ. ದಿನಕ್ಕೆ ಎಷ್ಟು ಬೇಕು ಅಷ್ಟೇ ಬುಕ್ಸನ್ನು ತೊಗೊಂಡು ಹೋಗ್ತಾ ಇದ್ದಾಳೆ. ಹಾಗಾಗಿ ರೂಮಲ್ಲಿ ಬುಕ್ಕೆಲ್ಲ ಹಾಗೆ ಇಟ್ಟಿದ್ಲು, ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಈಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಅವಳಿಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಜೋಡಿಸ್ಕೊಳ್ಳಿಕ್ಕೂ ಆಗ್ತಾಯಿಲ್ಲ, ಅಲ್ಲಲ್ಲೇ ಇಟ್ಟು ಹೋಗ್ತಾಳೆ. ಅದನ್ನೆಲ್ಲ ಜೋಡಿಸಿ ಬಂದು ಸ್ವಲ್ಪ ಬಟ್ಟೆನ ನೆನೆಸ್ತಾ ಇದ್ದೀನಿ. ನಾನು ವಾಷಿಂಗ್ ಮಿಷಿನಿಗೆ ಅಪ್ ಡೋರ್ ಇರೋದ್ರಿಂದ ಸ್ವಲ್ಪ ಬಟ್ಟೆ ನೆನೆಸಿನೇ ಹಾಕ್ತೀನಿ ಸೋಪಿನ ಪುಡೀಲಿ. ನಾನು ಟೈಡ್ ಸೋಪಿನ ಪುಡಿ ಮತ್ತು ಹಾಗೆ ವೀಲ್ಡ್ ಸೋಪಿನ ಪುಡಿನ ಯೂಸ್ ಮಾಡ್ತೀನಿ. 1 ಸ್ಪೂನ್ ಟೈಡು, 2 ಸ್ಪೂನ್ ವೀಲನ್ನು ಹಾಕಿ ಸೋಪಿನ ಪುಡಿನ ಬಟ್ಟೆನ ನೆನೆಸ್ತಾ ಇದ್ದೀನಿ. ಡೈಲಿ ಯೂಸಿನ ಬಟ್ಟೆ ಎಲ್ಲ ನೆನೆಸಿ ಹಾಕಿಬಿಡ್ತೀನಿ ಮಿಷಿನಿಗೆ, ತುಂಬ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ ನೆನೆಸಿ ಹಾಕೋದ್ರಿಂದ. ಹಾಗೆ ಫ್ರಂಟ್ ಡೋರಿಗೆ ನೆನೆಸಿ ಹಾಕೋ ಹಾಗಿಲ್ಲ, ಹಾಗೆ ಒಣ ಬಟ್ಟೆನೇ ಹಾಕಬೇಕು. ಇದು ನಾವು ಮಷಿನ್ ತೊಗೊಂಡು ಒಂದು 10-11 ವರ್ಷ ಆಯಿತು, ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಮೋಟ್ರ್ ಕೆಟ್ಟಿದ್ದು, ಅದನ್ನು ಹೊಸದು ಹಾಕ್ಸಿದ್ದೀವಿ, ಅದನ್ನೇ ನಡೀತಾ ಇದೆ ಮಷೀನು. ಅದಕ್ಕೀಗ ಬಟ್ಟೆನ ಸ್ವಲ್ಪ ನೆನೆಸಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಹಾಗೆ ಈ ಕಿಚನಿಗೆ ಬಂದು ಎಲ್ಲರೂ ತಿಂಡಿ ಆಗಿತ್ತು, ನಂದು ತಿಂಡಿ ಆಗಿತ್ತಲ್ವ, ಹಾಗೆ ಕಿಚನನ್ನು ಕ್ಲೀನ್ ಮಾಡಿಬಿಡುವ, ಮೊದಲಿಗೆ ಪಾತ್ರೆನ ತೊಳೆದ್ಬಿಡುವ ಹೇಳಿ ಮೊದಲಿಗೆ ಪಾತ್ರೆನ ಇಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ತೆಗಿತಾ ಇದ್ದೀನಿ, ಎಲ್ಲ ಪಾತ್ರೆನೂ ಕೂಡ. ತಿಂಡಿ ಎಲ್ಲ ಆಗಿತ್ತಲ್ವ, ಪಾತ್ರೆ ಎಲ್ಲ ಖಾಲಿಯಾಗಿತ್ತು ತಿಂಡಿದು, ಅದನ್ನೆಲ್ಲ ತೆಗೆದು ನೀಟಾಗಿ ಈಗ ಸಿಂಕಿಗೆ ಹಾಕ್ಕೊಂಡು ಪಾತ್ರೆನ ತೊಳಿತಾ ಇದ್ದೀನಿ.
ಹಾಗೆ ಪಾತ್ರೆ ತೊಳಿಲಿಕ್ಕೆ ನಾನು ವಿಮ್ ಜೆಲ್ಲನ್ನು ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ ಪಾತ್ರೆ ಎಲ್ಲ ವಿಮ್ ಜೆಲ್ ಯೂಸ್ ಮಾಡೋದ್ರಿಂದ. ಜಿಡ್ಡೇನಾದರೂ ಇದ್ದರೆ, ಜಿಡ್ಡಿನ ಪಾತ್ರೆ ಇದ್ದರೆ ತುಂಬ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ. ಹಾಗೆ ವಾಸನೆ, ನಾನ್ ವೆಜ್ಜು ಯೂಸ್ ಮಾಡಿದವಾಗ ವಾಸನೆ ಬರುತ್ತಲ್ವ ಲೋಟ ಎಲ್ಲ, ಈ ವಿಮ್ ಜೆಲ್ ಹಾಕಿ ತೊಳೆಯೋದ್ರಿಂದ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ. ತುಂಬಾ ಚೆನ್ನಾಗಿದೆ ಇದು. ಹಾಗೆ 1 ಸ್ಪೂನು ಇಲ್ಲ 2 ಸ್ಪೂನ್ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬುಟ್ಟೆ ಪಾತ್ರೆನ ತೊಳ್ಕೊಳ್ಬೋದು. ನಾನೀಗ ತಿಕ್ಕಿದ್ದಾಯಿತು, ಸ್ವಲ್ಪ ಪಾತ್ರೆನ ತೊಳಿತಾ ಇದ್ದೀನಿ. ದಿನಕ್ಕೆ ಕಡಿಮೆ ಅಂದರೂ 3 ಇಲ್ಲ 4 ಸಲ ಪಾತ್ರೆ ತೊಳಿಬೇಕಾಗುತ್ತೆ. ಮಿನಿಮಮ್ ಅಂದರೂ 3 ಸಲ ತೊಳಿಲೇಬೇಕು, ಬೆಳಗ್ಗೆ ತಿಂಡಿ ಆದಮೇಲೆ, ಹಾಗೆ ಸಂಜೆ ಮತ್ತು ರಾತ್ರಿ 3 ಸಲ ಪಾತ್ರೆನ ತೊಳಿಬೇಕು. ಜಾಸ್ತಿ ಏನು ಇರಲಿಲ್ಲ, ಪಾತ್ರೆ ಸ್ವಲ್ಪನೇ ಇತ್ತು. ತೊಳೆದಿದ್ದಾದ ನಂತರ ಈಗ ಗ್ಯಾಸ್ ಕಟ್ಟೆ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಊಟಕ್ಕೆ ಕಟ್ಟು ತೊಗೊಂಡೋಗ್ತಾರಲ್ಲ ಮನೆಯವರು, ರೊಟ್ಟಿ ಮಾಡ್ತೀನಿ, ಹಾಗಾಗಿ ತುಂಬಾ ಗಲೀಜಾಗಿರುತ್ತೆ ಗ್ಯಾಸ್ ಕಟ್ಟೆ. ಅವ್ರು ಹೋಗೋವರೆಗೂ ಹಾಗಾಗಿ ಅಲ್ಲಲ್ಲೇ ಬಿಟ್ಟಿರ್ತೀನಿ. ಆಮೇಲೆ ನಾ ತಿಂಡಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಮೆಡಿಸನ್ ತೊಗೊಳೋದಿರುತ್ತಲ್ವ, ಹಾಗಾಗಿ ತಿಂಡಿ ಮೊದಲು ಮಾಡ್ಕೊಳ್ತೀನಿ ನಾನು. ತಿಂಡಿ ಎಲ್ಲ ಆದ ನಂತರ ಈ ಥರ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಒರೆಸಿ ಇಟ್ಬಿಡ್ತೀನಿ. ಹಾಗೆ ಎಲ್ಲ ಸೋಫಾ ಕವರೆಲ್ಲ ಸ್ವಲ್ಪ ಜಾಡಿಸಿ ನೀಟಾಗಿ ಒಂದು ಕಡೆಯಿಂದ ಕಸನ ಹೊಡಿತಾ ಇದ್ದೀನಿ. ಈ ಥರ ಒಂದು ಕಡೆಯಿಂದ ನೀಟಾಗಿ ಕಸ ಹೊಡ್ಕೊಂಡು ಬರೋದ್ರಿಂದ ಕ್ಲೀನ್ ಆಗಿಬಿಡುತ್ತೆ ಎಲ್ಲ ಮನೆ. ಹಾಗೆ ಜಾಡಿಸ್ತೀವಲ್ಲ ಎಲ್ಲ, ಸೋಫಾ ಕವರ್ ಜಾಡಿಸೋದು, ಹಾಗೆ ಪಿಲ್ಲೋ ಕವರು, ಬೆಡ್ ಕವರೆಲ್ಲ ನೀಟಾಗಿ ಜಾಡಿಸಿ, ಧೂಳ ಎಲ್ಲ ಜಾಡಿಸಿ ಬರೋದ್ರಿಂದ ತುಂಬಾ ಚೆನ್ನಾಗಿ ನೀಟಾಗಿಬಿಡುತ್ತೆ. ಹಾಗೆ ಸಿಂಕ್ ಸ್ವಲ್ಪ ತೊಳೆಯೋದಿತ್ತು, ಸ್ವಲ್ಪ ಗಲೀಜಾಗಿತ್ತು, ಅದನ್ನೆಲ್ಲ ತೊಳೆದು ಕಸನ ಹೊಡೆದು ನೆಲನ ಒರೆಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಒಂದು ಕಡೆಯಿಂದ ಮನೆ ನೀಟಾಗಿಬಿಡುತ್ತೆ. ಹಾಗೆ ಇದೆಲ್ಲ ಆದ ನಂತರ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಈಗ ದೇವ್ರ ಪಾತ್ರೆಯನ್ನೆಲ್ಲ ತೊಳಿತಾ ಇದ್ದೀನಿ. ದೇವ್ರ ಪಾತ್ರೆ ತೊಳಿಲಿಕ್ಕೆ ನಾನು ಸ್ವಲ್ಪ ನಿಂಬೆ ರಸ, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ವಿಮ್ ಜೆಲ್ಲನ್ನು ಹಾಕಿ ತೊಳೆದ್ಕೊಂಡು ಬಿಡ್ತೀನಿ. ಈ ತಾಳೆ ಪಾತ್ರೆ, ತಾಮ್ರದ ಪಾತ್ರೆ ಎಲ್ಲ ಚೆನ್ನಾಗಿ ನೀಟಾಗಿ ಕ್ಲೀನಾಗಿಬಿಡುತ್ತೆ. ನಿಂಬೆ ರಸ ಇಲ್ಲ ಅಂದರೆ ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಸ್ವಲ್ಪ ವಿಮ್ ಜೆಲ್ಲನ್ನು ಹಾಕಿ ತೊಳೆದ್ರೆ ನೀಟಾಗಿ, ನೋಡಿ ತಾಮ್ರದ ಪಾತ್ರೆ ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಹೊಡಿತಾ ಇದೆ ಹೇಳಿ. ಇದೆಲ್ಲ ತೊಳೆದಾದ ನಂತರ ಈಗ ದೇವ್ರ ಪೂಜೆನ ಮಾಡಬೇಕು. ನಾವು ದಿನ ಏನು ದೇವ್ರ ಪಾತ್ರೆ ತೊಳೆದು ಪೂಜೆ ಮಾಡೋದಿಲ್ಲ, ವಾರಕ್ಕೆ 2 ಸಲ. ಸೊ ನಾವು ಮಂಗಳವಾರ ಹಾಗೆ ಶುಕ್ರವಾರ ವಾರ ಇರೋದ್ರಿಂದ 2 ದಿನ ಎಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಒರೆಸಿ ಪೂಜೆ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿಬಿಟ್ಟಿದೆ ಹೇಳಿ, ತುಂಬ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ. ಹಾಗೆ ದೇವ್ರ ಫೋಟೋ ಎಲ್ಲ ಒರೆಸಿದ್ದೆ. ಮನೆ ಹತ್ರನೇ ಹೂವು ಬಿಟ್ಟಿದ್ದೆವು. ಈಗ ಹೂವು ತರೋದು ಕಡಿಮೆ ಮಾಡಿದ್ದೀವಿ, ಯಾಕಂದರೆ ಮನೆ ಹತ್ರನೇ ಹೂವು ಚೆನ್ನಾಗಿ ದೇವರಿಗಾಗುವಷ್ಟು ಹೂವು ಬಿಡುತ್ತೆ. ದಾಸವಾಳ ಹೂವು ಒಂದು 4-5 ಥರ ದಾಸವಾಳ ಹೂವಿದೆ. ಹಾಗೆ ಸಣ್ಣ ಸಣ್ಣ ಮಲ್ಲಿಗೆ ಹೂವು ಆ ಥರ ಎಲ್ಲ ಇದೆ. ದೇವ್ರ ಪೂಜೆಗೆ ಆಗಿಬಿಡುತ್ತೆ, ಅದನ್ನೇ ತೊಗೊಂಡ್ಬಂದು ದೇವ್ರ ಪೂಜೆನ ಮಾಡ್ತೀವಿ. ಆಮೇಲೆ ಇದೆಲ್ಲ ಆದ ನಂತರ ಬೆಳಿಗ್ಗೆ ಸ್ವಲ್ಪ ದೋಸೆಗೆ ನೆನೆಸ್ಬೇಕಾಗಿತ್ತು, ಮರ್ತೋಯ್ತು. ಹಾಗಾಗಿ ಮಧ್ಯಾಹ್ನ 1-2 ಲೋಟ ಅಕ್ಕಿನ ಹಾಕಿ, 1 ಕಪ್ಪು ಉದ್ದಿನಬೇಳೆ, ಹಾಗೆ 1 ಚಮಚ ಮೆಂತ್ಯ ಹಾಕಿ, ಸ್ವಲ್ಪ 2 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ 1-2-3 ಬಾರಿ ತೊಳೆದು ನೆನೆಸಿ ಇಡ್ತಾಯಿದ್ದೀನಿ. 2 ಕಪ್ 2 ಲೋಟ ರೇಷನ್ ಅಕ್ಕಿ ಹಾಕಿದರೆ ನಮಗೆ 2 ದಿನ ಆಗಿಬಿಡುತ್ತೆ. ಒಂದಿನ ದೋಸೆ, ಹಾಗೆ ಒಂದಿನ ಸೆಟ್ ದೋಸೆನ, ಅಂದರೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತಾರಲ್ಲ ಸೆಟ್ ದೋಸೆ, ಅದು ಆಗಿಬಿಡುತ್ತೆ. 2 ದಿನ ಆಗಿಬಿಡುತ್ತೆ ಹೇಳಿ 2 ಲೋಟ ನೆನೆಸ್ಬಿಡ್ತೀನಿ ನಾನು. 2 ಲೋಟ ನೆನೆಸಿ ಮುಚ್ಚಿದಾದ ನಂತರ ಈಗ ಬಟ್ಟೆ ಎಲ್ಲ ಮೆಷಿನಿಗೆ ಹಾಕಿದ್ನಲ್ವ, ಅದು ಕೂಡ ವಾಶ್ ಆಗಿತ್ತು. ಈಗ ಬಟ್ಟೆ ಒಣಗಿಸ್ಬೇಕಲ್ವ, ಹಾಗಾಗಿ ಎಲ್ಲ ಬಟ್ಟೆನ ತೆಗಿತಾ ಇದ್ದೀನಿ. ಒಂದು ಬಕೆಟಿಗೆ ತೆಗೆದು ನೀಟಾಗಿ ಸ್ವಲ್ಪ ಜಾಡಿಸ್ಕೊಳ್ತಾ ಇದ್ದೀನಿ. ಗಂಟು ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಕೈಯಿಂದನೇ ಜಾಡಿಸ್ಕೊಂಡು ಬಟ್ಟೆನ ಒಣಗಿಸ್ತಾ ಇದ್ದೀನಿ. ನೀಟಾಗಿ ಕ್ಲೀನಾಗಿಬಿಡುತ್ತೆ, ನೆನೆಸಿ ಹಾಕ್ತೀವಲ್ವ, ಹಾಗಾಗಿ ನೀಟಾಗಿ ಕ್ಲೀನಾಗಿಬಿಡುತ್ತೆ ಬಟ್ಟೆ ಎಲ್ಲ. ಈಗೆಲ್ಲ ಮಷಿನಿಂದ ತೆಗೆದಾಯಿತು. ಈಗ ಸಿಟ್ಔಟಲ್ಲೇ ಒಂದು 3 ದಾರ ಕಟ್ಕೊಂಡಿದ್ದೀವಿ, ಪ್ಲಾಸ್ಟಿಕ್ ದಾರ, ಅದ್ರ ಮೇಲೆ ಒಣಗಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಸಿಗೆ ಅಲ್ವಾ, ಚೆನ್ನಾಗಿ ಒಣಗಿಬಿಡುತ್ತೆ ಬಟ್ಟೆ ಎಲ್ಲ. ಇದೆಲ್ಲ ಆದ ನಂತರ ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಶಂಕರಪೋಳೆ ಮಾಡುವ ಅಂಥೇಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ನಾನೊಂದು ಬೌಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, 3 ಸ್ಪೂನು ತುಪ್ಪ ತೊಗೊಂಡಿದ್ದೀನಿ, ಹಾಗೆ 1/4 ಬೌಲು ಸಕ್ಕರೆ, ಹಾಗೆ 1/4 ಲೋಟ ಹಾಲು ತೊಗೊಂಡಿದ್ದೀನಿ. ದಪ್ಪ ಹಾಲೇನಿಲ್ಲ, ಸ್ವಲ್ಪ
ಹಾಲಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿದ್ದೀನಿ. ಮೊದಲಿಗೆ ಒಂದು ಬಾಣಲೆಗೆ ಒಲೆ ಮೇಲಿಟ್ಟು ಬಿಸಿಗಿಟ್ಟು ಒಂದು 3 ಸ್ಪೂನು ತುಪ್ಪನ ಹಾಕಿ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆದ ನಂತರ ಗ್ಯಾಸ್ ಕಟ್ಟೆ ಮೇಲೆ ಅಲ್ಲೇ ಮಾಡ್ತಾಯಿದ್ದೀನಿ. ಈಗ ತುಪ್ಪ ಬಿಸಿ ಆಯ್ತಲ್ವ, ಈಗ ಮೈದಾ ಹಿಟ್ಟಲ್ಲಿ ಹಾಕಿ ಸ್ವಲ್ಪನೇ ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿ ಇರುತ್ತೆ, ಒಂದು ಸ್ಪೂನಿನ ಸಹಾಯದಿಂದ ನೀಟಾಗಿ ಕಲಿಸ್ಕೊಳ್ಬೇಕು. ಈ ಥರ ತುಪ್ಪ ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಇರುತ್ತೆ. ಶಂಕರಪೊಳೆ ತುಂಬಾ ಚೆನ್ನಾಗಿ ಪೊಳ್ಳಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಚೆನ್ನಾಗಿರುತ್ತೆ ಶಂಕರಪೊಳೆ. 1 ತಿಂಗಳು ಬೇಕಾದರೂ ಇಟ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗೆಲ್ಲ ಕಲಸಿ ಆದ ನಂತರ ಬಿಸಿ ಆರಿರ್ತಲ್ವ, ಆವಾಗ ಕೈಯಿಂದ ನೀಟಾಗಿ ಗಂಟು ಇರುತ್ತಲ್ವ ಅದನ್ನೆಲ್ಲ ಬಿಡಿಸಿ ನೀಟಾಗಿ ತುಪ್ಪ ಮತ್ತು ಮೈದಾನ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ನೀಟಾಗಿ ಹೊಂದ್ಕೊಳ್ಬೇಕು ಮೈದಾ ಹಿಟ್ಟು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಆಗಿದೆ. ಈಗ ನೋಡಿ ಮುಷ್ಟಿ ಕಟ್ಟಿದರೆ ಈ ಥರ ಮುಷ್ಟಿ ಆಗಬೇಕು, ಅಂದರೆ ಚೆನ್ನಾಗಿ ನೀಟಾಗಿ ಹೊಂದ್ಕೊಂಡಿದೆ ತುಪ್ಪದಲ್ಲಿ ಮೈದಾ ಅಂಥೇಳಿ. ಈಗ ಅದೇ ಬಾಣಲೆಗೆ ಒಂದು 3/4 ಕಪ್ಪಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ಹಾಕಿದ ನಂತರ ಸ್ವಲ್ಪ ಬಿಸಿ ಆಗಬೇಕು. ಹಾಲು ಹಾಕಿದ ನಂತರ ಈಗ ಸಕ್ಕರೆ ಇತ್ತಲ್ವ 3/4 ಕಪ್ಪು, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದು ಕರಗೋವರೆಗೂ ಸ್ವಲ್ಪ ಬಿಸಿ ಮಾಡಿದರೆ ಸಾಕು, ಕುದಿಯೋದೇನು ಬೇಡ. ಸ್ವಲ್ಪ ಸಕ್ಕರೆ ಕರಗೋವರೆಗೂ ಬಿಸಿ ಆದರೆ ಸಾಕು. ನೋಡಿ ಕರಗ್ತಾ ಇದೆ ಸ್ವಲ್ಪ. ನೋಡಿ ಈಗ ಕರಗಿದೆ ಸಕ್ಕರೆ, ಇಷ್ಟಾಗಿದೆ, ಸಾಕೀಗ ಆಗಿದೆ. ಇದಾಗಿದೆ ಅಲ್ವಾ, ಗ್ಯಾಸನ್ನು ಆಫ್ ಮಾಡಿ ಈಗ ಮೈದಾ ಹಿಟ್ಟಲ್ಲಿ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸಕ್ಕರೆ ಹಾಲಿರುತ್ತಲ್ವ ಸಕ್ಕರೆ ಹಾಲಿರುತ್ತಲ್ವ ಅದನ್ನು ಹಾಕಿ ನೀಟಾಗಿ ಮೈದಾ ಹಿಟ್ಟಿಗೆ ಎಷ್ಟು ಬೇಕು ನೋಡಿ ಸ್ವಲ್ಪನೇ ಹಾಕಿ ನೋಡ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ಹಾಕಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಹಿಟ್ಟು. ಹಾಗಾಗಿ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ ಇಷ್ಟು ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿ ಇರುತ್ತಲ್ವ, ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಸಾಕು ಅನಿಸುತ್ತೆ, ಕಡಿಮೆ ಆದರೆ ಆಮೇಲೆ ಹಾಕ್ಕೊಳ್ಬೋದು. ಒಂದೇ ಸಲ ಜಾಸ್ತಿ ಆಗಿಬಿಟ್ರೆ ಕಲಿಸ್ಲಿಕ್ಕೆ ಆಗೋದಿಲ್ಲ, ಮೆತ್ತಗಾಗ್ಬಿಡುತ್ತೆ ಹಿಟ್ಟು. ಶಂಕರಪೊಳೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು. ನೋಡಿ ಈ ಥರ ನಾದ್ಕೊಳ್ಬಾರ್ದು. ನಾದ್ಕೊಳ್ಳೋದ್ರಿಂದ ಲೇಯರ್ ಇರ್ತಾರವ, ಆ ಲೇಯರೆಲ್ಲ ಹೋಗಿಬಿಡುತ್ತೆ. ಹಾಗೆ ಹಗುರ ಕೈಯಿಂದ ಸ್ವಲ್ಪ ಹಿಟ್ಟನ್ನು ಹೊಂದಿಸ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಶಂಕರಪೊಳೆ ಈ ಮೆಥಡಲ್ಲಿ ಮಾಡೋದ್ರಿಂದ. ಒಂದು ಅರ್ಧ ತಾಸಲ್ಲಿ ಮಾಡ್ಕೊಳ್ಬೋದು. ನೋಡಿ ಇಷ್ಟು ಕಲಸ ಆಗಿದೆ. ಈ ಹದಕ್ಕಿರಬೇಕು ಹಿಟ್ಟು. ಈಗ ಕಲಸಿದಾದ ನಂತರ ಒಂದು 3 ಪಾರ್ಟನ್ನು ಮಾಡ್ಕೊತೀನಿ. ಸಣ್ಣ ಚಪಾತಿನ ಮಾಡಬೇಕಲ್ವ, ಒಂದೇ ದೊಡ್ಡದು ಮಾಡಿದರೆ ಅಷ್ಟು ಸರಿ ಆಗೋದಿಲ್ಲ. ಹಾಗಾಗಿ ಒಂದು 3 ದೊಡ್ಡ ಉಂಡೆನ ಮಾಡ್ಕೊಂಡಿದ್ದೀನಿ. ಈಗ ಉಂಡೆ ಆಕಾರದಲ್ಲಿ ಮಾಡಿ ಒಂದು 5 ನಿಮಿಷ ರೆಸ್ಟಿಗೆ ಇಡಬೇಕು. 5ರಿಂದ 10 ನಿಮಿಷ ರೆಸ್ಟಿಗೆ ಇಡಬೇಕು. ಈಗ ಒಂದು ಕಡೆ ಬಾಣಲೆಗೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆಗೋವರೆಗೂ ಒಂದು ಕಡೆ ಹಿಟ್ಟು ನೆನೆಯುತ್ತಲ್ವ, ಚೆನ್ನಾಗಿ ಬರುತ್ತೆ ಶಂಕರಪೊಳೆ. ಎಷ್ಟು ಎಣ್ಣೆ ಸಾಕು ಇದಕ್ಕೀಗ. ಈಗ ಎಣ್ಣೆ ಕಾದಿದೆ. ಈಗ ಹಿಟ್ಟು ಕೂಡ ಸ್ವಲ್ಪ ನೆಂದಿದೆ ಅಲ್ವಾ. ಈಗ ಒಂದು ಉಂಡೆನ ತಗೊಂಡು ಚೆನ್ನಾಗಿ ಒಂದು ಸಲ ಈ ಥರ
ಕೈಯಿಂದ ನಾದ್ಕೊಳ್ಬೇಕು. ನಾದ್ಕೊಂಡಾದಂಥ ಲಟ್ಟಣಿಗೆ ತಗೊಂಡು ನೀಟಾಗಿ ಚಪಾತಿನ ಉದ್ದುತ್ತೀವಲ್ವ ಆ ಥರ ಉದ್ಕೊಳ್ಬೇಕು. ಸ್ವಲ್ಪ ದಪ್ಪನೇ ಇರಬೇಕು, ತೀರಾ ತೆಳ್ಳಗೇನು ಇರಬಾರ್ದು. ಈ ಥರ ಸೈಡೆಲ್ಲ ಒಡೆದಿರುತ್ತಲ್ವ ಅದನ್ನು ಮಡಚಿ ಮಧ್ಯಕ್ಕೆ ಈ ಥರ ಮಡಚಿ ಲಟ್ಟಿಸ್ಕೊಳ್ಬೇಕು. ನೋಡಿ ಈ ಥರ ಲಟ್ಟಿಸ್ಕೊಳ್ಳೋದ್ರಿಂದ ಲೇಯರ್ ಆಗಿ ಬರುತ್ತೆ. ತುಂಬ ದಪ್ಪನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ, ಮೀಡಿಯಮ್ ಸೈಜಲ್ಲಿ ಈ ಥರ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸಿದಾದ ನಂತರ ನಿಮ್ಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನು ಒಂದು ಚಾಕುನ ತೊಗೊಂಡು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಈ ಥರ. ಎಲ್ಲ ಕಟ್ ಮಾಡಿ ಆಗಿದೆ ನೋಡಿ, ಇಷ್ಟ ಆಗಿದೆ. ಒಂದು ಚಪಾತಿಲಿ ಇಷ್ಟ ಆಗಿದೆ ನೋಡಿ, ಈ ಸೈಜ್ ಇರಬೇಕು, ಇಷ್ಟಿದ್ರೆ ಸಾಕು. ಈಗ ಎಣ್ಣೆ ಕಾದಿದೆ ಅಲ್ವಾ, ಕಾದಿದೆ ಅಂತ ಒಂದು ಸಣ್ಣ ಗುಳ್ಳೆನ ಹಾಕಿ ನೋಡಬೇಕು. ಗುಳ್ಳೆ ಹಾಕಿದ ಕೂಡಲೇ ಮೇಲೆ ಬರುತ್ತಲ್ವ, ಆವಾಗ ಎಣ್ಣೆ ಕಾದಿದೆ ಅಂತ. ತುಂಬ ಏನು ಕಾದಿರೋದು ಬೇಡ ಎಣ್ಣೆ, ಸ್ವಲ್ಪ ಮೀಡಿಯಮ್ ಇದ್ದರೆ ಸಾಕು, ಮೀಡಿಯಮ್ ಕಾದಿದ್ರೆ ಸಾಕು. ತುಂಬಾ ಎಣ್ಣೆ ಕಾದ್ಮೇಲೆ ಹಾಕಿರೋದ್ರಿಂದ, ಕಾದವಾಗ ಶಂಕರಪೊಳೆನ ಹಾಕೋದ್ರಿಂದ ಶಂಕರಪೊಳೆ ಎಲ್ಲ ಮೇಲೆ ಕೆಂಪಗಾಗಿಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು, ಡೀಪ್ ಫ್ರೈಯನ್ನು ಮಾಡಬೇಕು. ನೋಡಿ ಈ ಥರ ಲೋ ಫ್ಲೇಮಲ್ಲಿಟ್ಟು ಈ ಥರ ಡೀಪ್ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಒಳಗಿಂದ ಬೆಂದು ಬರುತ್ತೆ. ನೋಡಿ ಈ ಥರ ಇಷ್ಟು ಗೋಲ್ಡನ್ ಬ್ರೌನು ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ. ನೋಡಿ ಆಗಿದೆ ಇದೆ. ಇವಾಗ ತೆಗೆಯೋಣ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಈ ರಜೆ ಸ್ಟಾರ್ಟ್ ಆಯ್ತಲ್ವ, ಬೇಸಿಗೆ ರಜೆ, ಮಕ್ಕಳಿಗೆ ಈ ಥರ ಮನೇಲಿ ಮಾಡಿಕೊಡೋದ್ರಿಂದ ತುಂಬಾ ಖುಷಿ ಪಡ್ತಾರೆ. ಮನೇಲಿ ಮಾಡಿದಾರಲ್ವ, ಹೆಲ್ದಿಯಾಗೂ ಇರುತ್ತೆ, ಹೈಜಿನಿಕ್ ಆಗಿಯೂ ಇರುತ್ತೆ ಮನೇಲಿ ಮಾಡಿ ಕೊಡೋದ್ರಿಂದ. ಈಗ ಮತ್ತೊಂದು ಸಲ ಸ್ವಲ್ಪ ಇತ್ತಲ್ವ, ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಹಾಕಿದ ಮೇಲೆ ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಶಂಕರಪೊಳೆ ತಯಾರಾಗಿಬಿಡುತ್ತೆ. ಹಾಗೆ ಈಗ ಬೇಸಿಗೆ ರಜೆ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ, ಮಕ್ಕಳಿಗೆ ಏನಾದರೂ ಸಂಜೆ ಹೊತ್ತು ಸ್ನ್ಯಾಕ್ಸ್ ತಿನ್ಲಿಕ್ಕೆ ಬೇಕಲ್ವ, ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಹಾಗೆ ಹೈಜಿನಿಕ್ಕಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಖುಷಿ ಪಡ್ತಾರೆ. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.